ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ಗೋಂಗೂರ ಪಪ್ಪನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗೋಂಗೂರ ಪಪ್ಪು ಅಂತೂ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ, ಮುದ್ದೆ ಜೊತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಸೇರಿಸ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಈ ಥರ ಉದ್ದನೆ ಹಚ್ಕೊಂಡು ಹಾಕ್ಕೋತಾ ಇದ್ದೀನಿ. 2 ಟೊಮೊಟೊ ಮೀಡಿಯಮ್ ಸೈಜು, ಒಂದು 4 ಬೆಳ್ಳುಳ್ಳಿ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ. ನೋಡಿ, ಇದು ಗೋಂಗೂರ ಸೊಪ್ಪು. ಕೆಲವ್ರಿಗೆ ಗೊತ್ತಿರಲ್ಲ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ಅದರಲ್ಲೇ. ಈ ಪಪ್ಪಂತೂ ತುಂಬಾ ರುಚಿಯಾಗಿರುತ್ತೆ. ಹುಳಿ ಇರುತ್ತೆ ಸ್ವಲ್ಪ ಅಷ್ಟೇ. ಟೊಮೊಟೊ ಸ್ಕಿಪ್ ಮಾಡೋರು ಮಾಡ್ಬೋದು. ಟೊಮೊಟೊ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ 1-2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ, ಟೇಸ್ಟಿಗೆ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಸಲ ನಾವು ಸೌಟಲ್ಲಿ ಕಲಿಸ್ಕೊಳ್ಳೋಣ. ಈ ಗೋಂಗೂರ ಪಪ್ಪು ಅಂತೂ ಆಂಧ್ರ ಸೈಡ್ ತುಂಬಾ ಫೇಮಸ್ಸು, ತುಂಬ ರುಚಿಯಾಗಿರುತ್ತೆ. ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಇಲ್ಲಿ ನಾನು 3 ವಿಜಿಲ್ ಹಾಕ್ಸ್ಕೊತೀನಿ. ನೋಡಿ, ಇಲ್ಲಿ 3 ವಿಜಿಲ್ ಆಯಿತು. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಬೆಂದಿದೆ ಬೇಳೆ ಅಂತ. ಈ ಗೋಂಗೂರ ಪಪ್ಪು ಹುಳಿ ಇರೋದ್ರಿಂದ ಬೇಳೆ ಬೇಗ ಬೇಯಲ್ಲ. ಅದಕ್ಕೆ ಒಂದು 3 ವಿಜಿಲ್ ಹಾಕ್ಸ್ಕೊಳ್ಳಿ, ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ನೋಡಿ, ಬೆಂದಿದೆ. ಈಗ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಸ್ಕೊಳ್ಳೋಣ. ಈ ಟೊಮೊಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗೋ ಥರ ಈ ಥರ ಮಸ್ಕೊಂಬಿಡಿ. ಕೆಲವರು ಸೌಟಲ್ಲೂ ಮಸಿತಾರೆ. ನಾನು ಈ ಥರ ಕಟ್ಟಿಗೆ ಇದ್ರಲ್ಲಿ ಮಸಿತಾ ಇದ್ದೀನಿ. ನೋಡಿ, ಈ ಥರ. ಈಗ ಇಷ್ಟಾದರೆ ಸಾಕು. ಇವಾಗ ನೀರು ಸಪ್ರೇಟ್ ಮಾಡಿದ್ವಲ್ಲ, ಆ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಚೆನ್ನಾಗಿರೋದಿಲ್ಲ. ನೀರು ಕಲಿಸ್ಕೊಂಡ್ಬಿಟ್ಟು ಒಂದು ಸಲ ಕಲಸೋಣ. ಈ ಕಲಸಿದ್ದಾದಮೇಲೆ ಇದನ್ನು ಸೈಡಿಗೆ ಇಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಟ್ಲು ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಸಿಡಿಯೋದಕ್ಕೆ ಬಿಡೋಣ. ಒಂದು 5ರಿಂದ 6 ಬೆಳ್ಳುಳ್ಳಿ. ಈಗ ಇದನ್ನು ಬೆಳ್ಳುಳ್ಳಿನ ಸ್ವಲ್ಪ ಹುರ್ಕೊಳ್ಳೋಣ. ಈ ಥರ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು 3ರಿಂದ 4 ಒಣಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ಇರುತ್ತೆ ಇದು ಗೋಂಗೂರ, ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿನೇ ಇದ್ದರೆ ರುಚಿಯಾಗಿರುತ್ತೆ. ಈಗ ಒಂದು ಕಡ್ಡಿ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದು ಹುರಿದಾದ್ಮೇಲೆ ನೋಡಿ, ಈಗ ಸಾಂಬಾರನ್ನ ಸೇರಿಸ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಗೋಂಗೂರ ಪಪ್ಪು ತುಂಬ ಕಡೆ ಗೊತ್ತಿರಲ್ಲ. ಇದು ಆಂಧ್ರ ಕಡೆ ತುಂಬ ಮಾಡ್ತಾರೆ. ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ರುಚಿಯಾಗಿರೋ ಈ ಗೋಂಗೂರ ಸೊಪ್ಪಾದರೆ ಈಗ ರೆಡಿಯಾಗಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.